ನಮಸ್ಕಾರ. ಇವತ್ತು ನಾವು ಮಾತನಾಡೋ ವಿಷಯ ಅನಂತ ಚತುರ್ದಶಿಯಂದು ಕಟ್ಟಿಕೊಳ್ಳುವ ರಕ್ಷಾಸೂತ್ರ. 14 ಗಂಟುಗಳಿರುವ ಪವಿತ್ರ ದಾರವನ್ನೇ ಅನಂತ ರಕ್ಷಾಸೂತ್ರ ಎಂದು ಕರೆಯಲಾಗುತ್ತದೆ. ಈ ದಿನ ರಕ್ಷಾಸೂತ್ರವನ್ನು ವಿಷ್ಣುವಿನ ಮುಂದಿಟ್ಟು ಪೂಜೆ ಮಾಡಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಅನಂತ ಸೂತ್ರದ ಮಹತ್ವ. ಹಿಂದೂ ಧರ್ಮದಲ್ಲಿ ಅನಂತ ಚತುರ್ದಶಿಗೆ ಅಗಾಧವಾದ ಮಹತ್ವವಿದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ. ಈ ಶುಭ ದಿನದಂದು 14 ಗಂಟುಗಳಿರುವ ರಕ್ಷಾಸೂತ್ರವನ್ನು ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಈ ರಕ್ಷಾಸೂತ್ರವನ್ನು ಹತ್ತಿ ಅಥವಾ ರೇಷ್ಮೆಯಿಂದ ಮಾಡಲ್ಪಟ್ಟಿರುತ್ತದೆ. ಅನಂತ ದಾರದಲ್ಲಿ ಕಟ್ಟಲಾದ 14 ಗಂಟುಗಳು ಅಂದರೆ ರಕ್ಷಾಸೂತ್ರವನ್ನು ವಿವಿಧ ಲೋಕಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 14 ವರ್ಷಗಳ ಕಾಲ ಎಲ್ಲ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡುವವನು ಮತ್ತು 14 ಗಂಟುಗಳನ್ನು ಕಟ್ಟುವವನು ವಿಷ್ಣು ಲೋಕವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಅನಂತ ರಕ್ಷಾಸೂತ್ರ. ಆ ದಾರದಲ್ಲಿರುವ 14 ಗಂಟುಗಳನ್ನು ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಬ್ರಹ್ಮಲೋಕ, ಅತಳಲೋಕ, ವಿತಳಲೋಕ, ಸುತಳಲೋಕ, ರಸಾತಳಲೋಕ, ಮಹಾತಳಲೋಕ, ತಳಾತಳಲೋಕ, ಪಾತಾಳಲೋಕ ಹೀಗೆ 14 ಲೋಕವನ್ನು ಪ್ರತಿನಿಧಿಸುತ್ತದೆ. ಹಾಗೂ ಈ ದೈವಿಕ ದಾರದಲ್ಲಿ ಸಾಕ್ಷಾತ್ ವಿಷ್ಣುವೇ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ. ರಕ್ಷಾಸೂತ್ರವನ್ನು ಕಟ್ಟುವಾಗ ಪಠಿಸುವ ಮಂತ್ರ. ಅನಂತ ಸಂಸಾರ ಮಹಾಸಮುದ್ರೇ ಮಗ್ನಾನ್ ಸಮಭ್ಯುದ್ಧರ ವಾಸುದೇವ ಅನಂತರೂಪೇ ವಿನಿಯೋಜಿತಾತ್ಮಾಂ ಅನಂತರೂಪಾಯ ನಮೋ ನಮಸ್ತೆ.